Hi, welcome to Veda Commerce Education. ಚಾಪ್ಟರ್ 2 ಥಿಯರಿ ಬೇಸ್ ಆಫ್ ಅಕೌಂಟಿಂಗ್. ಈ ಒಂದು ಚಾಪ್ಟರ್ನಲ್ಲಿ ನಾವು ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಅಂದರೆ ಅಕೌಂಟಿಂಗ್ನ ಸೈದ್ಧಾಂತಿಕ ಆಧಾರದ ಬಗ್ಗೆ ತಿಳ್ಕೊಳ್ತೀವಿ. ಹಾಗಾದರೆ ಈ ಚಾಪ್ಟರ್ನ ಕಲಿಕೆಯ ಉದ್ದೇಶಗಳೇನು ಅನ್ನೋದ ತಿಳ್ಕೊಳ್ಳೋಣ. ಅಂದರೆ ಈ ಚಾಪ್ಟರಿಂದ ಅಕೌಂಟಿಂಗ್ನಲ್ಲಿ ಏನೇನು ಬೇಸ್ ಇರ್ತವೆ, ನಾವು ಏನು ಕಲಿತೀವಿ, ಇದರಿಂದ ನಮಗೆ ಏನು ಉಪಯೋಗ, ಇದರಿಂದ ನಾವು ಏನೇನು ತಿಳ್ಕೊಳ್ತೀವಿ ಮತ್ತು ಇದರ ಉದ್ದೇಶವೇನು ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಳೋಣ. ಆಫ್ಟರ್ ಸ್ಟಡಿಯಿಂಗ್ ದಿಸ್ ಚಾಪ್ಟರ್ ಯು ವಿಲ್ ಬಿ ಏಬಲ್ ಟು ಐಡೆಂಟಿಫೈ ದ ನೀಡ್ ಫಾರ್ ಥಿಯರಿ ಬೇಸ್ ಅಕೌಂಟಿಂಗ್. ಅಂದರೆ ಲೆಕ್ಕಶಾಸ್ತ್ರದ ಸೈದ್ಧಾಂತಿಕ ಆಧಾರದ ಅಗತ್ಯವನ್ನು ತಿಳ್ಕೊಳ್ತೀವಿ. ಎಕ್ಸ್ಪ್ಲೈನ್ ದಿ ನೇಚರ್ ಆಫ್ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಅಂದರೆ ಗ್ಯಾಪ್ ಎಂದರೇನು ಮತ್ತು ಅದರ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಪಾಯಿಂಟ್, ಡಿಸ್ಕ್ರೈಬ್ ದಿ ಮೀನಿಂಗ್ ಆ್ಯಂಡ್ ಪರ್ಪಸ್ ಆಫ್ ದಿ ಬೇಸಿಕ್ ಅಕೌಂಟಿಂಗ್ ಕಾನ್ಸೆಪ್ಟ್. ಅಂದರೆ ಮೂಲಭೂತ ಲೆಕ್ಕಶಾಸ್ತ್ರದ ಪರಿಕಲ್ಪನೆಗಳು ಮತ್ತು ಅವುಗಳ ಉದ್ದೇಶವನ್ನು ತಿಳ್ಕೊಳ್ತೀವಿ. ನೆಕ್ಸ್ಟ್ ಪಾಯಿಂಟ್, ಎನ್ಯುಮರೇಟ್ ದಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇಶ್ಯೂಡ್ ಬೈ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಅಂದರೆ ಈ ಒಂದು ಚಾಪ್ಟರ್ನಲ್ಲಿ ನಾವು ICAI ಹೊರಡಿಸುವ ಲೆಕ್ಕಪತ್ರ ಮಾನದಂಡಗಳ ಬಗ್ಗೆ ತಿಳ್ಕೊಳ್ತೀವಿ. ನೆಕ್ಸ್ಟ್ ಪಾಯಿಂಟ್ ಬಂದು ಡಿಸ್ಕ್ರೈಬ್ ದ ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್. ಅಂದರೆ ಲೆಕ್ಕಪತ್ರ ಪದ್ಧತಿಗಳ ಬಗ್ಗೆ ನಾವು ಕಲಿತಾ ಹೋಗ್ತೀವಿ. ನೆಕ್ಸ್ಟ್, ಡಿಸ್ಕ್ರೈಬ್ ದ ವೇರಿಯಸ್ ಬೇಸಿಸ್ ಆಫ್ ಅಕೌಂಟಿಂಗ್. ಅಂದರೆ ಲೆಕ್ಕಪತ್ರದ ಆಧಾರಗಳ ಬಗ್ಗೆ ನಾವು ಈ ಒಂದು ಚಾಪ್ಟರ್ನಲ್ಲಿ ತಿಳ್ಕೊಳ್ತೀವಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ನ ಇಂಟ್ರಡಕ್ಷನ್ನ ನೋಡೋಣ. ಅಂದರೆ ಥಿಯರಿ ಬೇಸ್ ಅಕೌಂಟಿಂಗ್ನ ಒಂದು ಕಿರುಪರಿಚಯವನ್ನು ನಾವು ಮಾಡ್ಕೊಳ್ಳೋಣ. ಇದರಿಂದ ನಮಗೆ ಅಕೌಂಟಿಂಗ್ನ ಮುಖ್ಯ ಉದ್ದೇಶ ಮತ್ತು ಅಗತ್ಯಗಳ ಬಗ್ಗೆ ತಿಳಿತಾ ಹೋಗುತ್ತೆ. ಫಸ್ಟ್ ಪಾಯಿಂಟ್ ಬಂದು ಅಕೌಂಟಿಂಗ್ ಏಮ್ಸ್ ಅಟ್ ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಅಬೌಟ್ ದಿ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆಫ್ ಎ ಫರ್ಮ್ ಟು ಇಟ್ಸ್ ವೇರಿಯಸ್ ಯೂಸರ್ಸ್. ಅಂದರೆ ಅಕೌಂಟಿಂಗ್ನ ಮುಖ್ಯ ಉದ್ದೇಶವು ಒಂದು ವ್ಯವಹಾರದ ಆರ್ಥಿಕ ಕಾರ್ಯಕ್ಷಮತೆ ಅಂದರೆ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ನ ಇನ್ಫಾರ್ಮೇಷನ್ನ ಕುರಿತು ಸರಿಯಾದ ಮಾಹಿತಿಯನ್ನು ವಿವಿಧ ಬಳಕೆದಾರರಿಗೆ ಒದಗಿಸುವುದಾಗಿದೆ. ಸೆಕೆಂಡ್ ಒನ್, ಇಟ್ಸ್ ಯೂಸರ್ಸ್ ಆರ್ ಓನರ್ಸ್, ಮ್ಯಾನೇಜರ್ಸ್, ಎಂಪ್ಲಾಯೀಸ್, ಇನ್ವೆಸ್ಟರ್ಸ್, ಕ್ರೆಡಿಟಾರ್ಸ್, ಸಪ್ಲೈಯರ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆ್ಯಂಡ್ ಟ್ಯಾಕ್ಸ್ ಅಥಾರಿಟೀಸ್ and it helps them in taking important decisions. ಅಂದರೆ ಈ ಇನ್ಫಾರ್ಮೇಷನ್ ಯಾರ್ಯಾರಿಗೆ ಯೂಸ್ ಆಗುತ್ತೆ ಅಂದರೆ ಯೂಸರ್ಸ್ ಅಂದರೆ ಈ ಮಾಹಿತಿಯನ್ನು ಬಳಸೋರು ಯಾರಿರ್ತಾರೋ ಅವರನ್ನು ನಾವು ಯೂಸರ್ಸ್ ಅಂತೀವಿ. ಅಂದರೆ ಓನರ್ಸ್ ಒಂದು ಕಂಪನಿ ಅಥವಾ ಒಂದು ಬಿಸ್ನೆಸ್ನ ಮಾಲೀಕರು. ಮ್ಯಾನೇಜರ್ಸ್ ಅಂದರೆ ಒಂದು ಬಿಸ್ನೆಸ್ನ ವ್ಯವಸ್ಥಾಪಕರು ಅಂತ ಕರಿತೀವಿ. ಎಂಪ್ಲಾಯೀಸ್ ಅಂದರೆ ನೌಕರರು. ಇನ್ವೆಸ್ಟರ್ಸ್ ಅಂದರೆ ಒಂದು ಕಂಪನಿಗೆ ಇನ್ವೆಸ್ಟ್ಮೆಂಟ್ ಹಣವನ್ನು ಯಾರು ಹೂಡಿಕೆ ಮಾಡಿರ್ತಾರೋ ಅವ್ರನ್ನ ಇನ್ವೆಸ್ಟರ್ಸ್ ಅಂತೀವಿ. ಇನ್ನು ಕ್ರೆಡಿಟಾರ್ಸ್ ಅಂದರೆ ಸಾಲದಾತರು. ಅಂದರೆ ಒಂದು ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯಾರು ನಮಗೆ ಸಾಲವನ್ನು ಕೊಟ್ಟಿರ್ತಾರೋ ಅವರನ್ನು ಕ್ರೆಡಿಟಾರ್ಸ್ ಅಂತೀವಿ. ಇನ್ನು ಸಪ್ಲೈಯರ್ಸ್ ಅಂದರೆ ಒಂದು ಕಂಪನಿಗೆ ಮೆಟೀರಿಯಲ್ಸ್ ಆಗಿರ್ಬೋದು, ಒಂದು ಗೂಡ್ಸ್ನ ಆಗಿರ್ಬೋದು ಸರಬರಾಜು ಮಾಡೋರನ್ನು ನಾವು ಸಪ್ಲೈಯರ್ಸ್ ಅಂತೀವಿ. ಇನ್ನು ಟ್ಯಾಕ್ಸ್ ಅಥಾರಿಟೀಸ್ ಅಂದರೆ ತೆರಿಗೆ ಇಲಾಖೆಯವರಿಗೆ ಈ ಒಂದು ಇನ್ಫಾರ್ಮೇಷನ್ ತುಂಬ ಯೂಸ್ ಆಗುತ್ತೆ ಅನ್ಬೋದು. ಅಂದರೆ ಇವರನ್ನೇ ಸಹ ನಾವು ಯೂಸರ್ಸ್ ಅಂತೀವಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ದಿ ಇನ್ವೆಸ್ಟರ್ಸ್ ಮೇ ಬಿ ಇಂಟರೆಸ್ಟೆಡ್ ಇನ್ ನೋಯಿಂಗ್ ದ ಎಕ್ಸ್ಟೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಅರ್ನ್ಡ್ ಬೈ ದ ಫರ್ಮ್ ಡ್ಯೂರಿಂಗ್ ಎ ಗಿವನ್ ಪೀರಿಯಡ್ ಆ್ಯಂಡ್ ಕಂಪೇರ್ ಇಟ್ ವಿತ್ ದಿ ಪರ್ಫಾರ್ಮೆನ್ಸ್ ಆಫ್ ಅದರ್ ಸಿಮಿಲರ್ ಎಂಟರ್ಪ್ರೈಸಸ್. ಯಾಕೆ ಈ ಮಾಹಿತಿ ಮುಖ್ಯ ಅಂತ ಹೇಳೋದಾದರೆ ಒಂದು ಬಿಸ್ನೆಸ್ ಅಥವಾ ಒಂದು ವ್ಯವಹಾರ ಲಾಭದಲ್ಲೈತೋ ಅಥವಾ ನಷ್ಟದಲ್ಲೈತೋ ಅಂತ ತಿಳ್ಕೊಳ್ಳಲು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ ಬಂದು ದಿ ಸಪ್ಲೈಯರ್ಸ್ ಆಫ್ ಕ್ರೆಡಿಟ್ ಸೇ ಎ ಬ್ಯಾಂಕರ್ ಮೇ ಬಿ ಇಂಟರೆಸ್ಟೆಡ್ ಇನ್ ದ ಲಿಕ್ವಿಡಿಟಿ ಪೊಸಿಷನ್ ಆಫ್ ದಿ ಎಂಟರ್ಪ್ರೈಸ್. ಅಂದರೆ ಈ ಅಕೌಂಟಿಂಗಿಂದ ಇತರ ಸಂಸ್ಥೆಗಳೊಂದಿಗೆ ಕಾರ್ಯಕ್ಷಮತೆಯನ್ನು ಹೋಲಿಕೆ ಮಾಡಲು ಅಂದರೆ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ನ ಇನ್ಫಾರ್ಮೇಷನ್ನ ಇನ್ನೊಂದು ಕಂಪನಿಯೊಂದಿಗೆ ಹೋಲಿಕೆ ಮಾಡಲು ಇದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ಆಲ್ ದೀಸ್ ಪೀಪಲ್ ಲುಕ್ ಫಾರ್ವರ್ಡ್ ಟು ಅಕೌಂಟಿಂಗ್ ಫಾರ್ ಅಪ್ರೋಪ್ರಿಯೇಟ್ ಯೂಸ್ಫುಲ್ ಆ್ಯಂಡ್ ರಿಲೇಬಲ್ ಇನ್ಫಾರ್ಮೇಷನ್. ಅಂದರೆ
ಸರಿಯಾದ ವ್ಯವಹಾರಗಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ಅಕೌಂಟಿಂಗ್ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ನೀಡ್ ಫಾರ್ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಅಂದರೆ ಲೆಕ್ಕಶಾಸ್ತ್ರ ಸೈದ್ಧಾಂತಿಕ ಆಧಾರದ ಅಗತ್ಯ ಅಥವಾ ಉಪಯೋಗಗಳನ್ನು ನಾವು ನೋಡ್ತಾ ಹೋಗೋಣ. ಫಸ್ಟ್ ಒನ್, ಫಾರ್ ಮೇಕಿಂಗ್ ದ ಅಕೌಂಟಿಂಗ್ ಇನ್ಫಾರ್ಮೇಷನ್ ಮೀನಿಂಗ್ಫುಲ್ ಟು ಇಟ್ಸ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಯೂಸರ್ಸ್, ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಸಚ್ ಇನ್ಫಾರ್ಮೇಷನ್ ಈಸ್ ರಿಲಯಬಲ್ ಆಸ್ ವೆಲ್ ಆಸ್ ಕಂಪೇರಬಲ್. ಅಂದರೆ ಅಕೌಂಟಿಂಗ್ ಇನ್ಫಾರ್ಮೇಷನ್ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಯೂಸರ್ಸ್ಗೆ ಹೆಲ್ಪ್ ಆಗುತ್ತೆ. ಈ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಯೂಸರ್ಸ್ ಅಂದರೆ ಯಾರ್ಯಾರು ಅಂತ ನೋಡೋದಾದರೆ, ಇಂಟರ್ನಲ್ ಯೂಸರ್ಸ್ ಅಂದರೆ ಕಂಪನಿ ಒಳಗಡೆ ಕೆಲಸ ಮಾಡೋವಂಥವ್ರು, ಲೈಕ್ ಮ್ಯಾನೇಜರ್ಸ್, ಎಂಪ್ಲಾಯೀಸ್, ಫೈನಾನ್ಸ್ ಡೈರೆಕ್ಟರ್, ಕೋ ಆಫೀಸರ್ಸ್, ಪ್ರೊಡಕ್ಷನ್ ಸೂಪರ್ವೈಸರ್ನ ನಾವು ಇಂಟರ್ನಲ್ ಯೂಸರ್ಸ್ ಅಂತೀವಿ. ಇನ್ನು ಎಕ್ಸ್ಟರ್ನಲ್ ಯೂಸರ್ಸ್ ಅಂದರೆ ಕಸ್ಟಮರ್ಸ್, ಕ್ರೆಡಿಟರ್ಸ್, ಇನ್ವೆಸ್ಟರ್ಸ್ನ ನಾವು ಎಕ್ಸ್ಟರ್ನಲ್ ಯೂಸರ್ಸ್ ಅಂತೀವಿ. ಈ ಇನ್ಫಾರ್ಮೇಷನ್ ರಿಲಯಬಲ್ ಆ್ಯಂಡ್ ಕಂಪೇರಬಲ್ ಆಗಿರುತ್ತೆ, ಅಂದರೆ ವಿಶ್ವಾಸಾರ್ಹ ಮತ್ತು ಹೋಲಿಕೆ ಮಾಡಬಹುದಾದ ಇನ್ಫಾರ್ಮೇಷನ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದು, ದಿ ಕಂಪ್ಯಾರಬಿಲಿಟಿ ಆಫ್ ಇನ್ಫಾರ್ಮೇಷನ್ ಈಸ್ ರಿಕ್ವೈರ್ಡ್ ಬೋತ್ ಟು ಮೇಕ್ ಇಂಟರ್ ಫರ್ಮ್ ಕಂಪ್ಯಾರಿಸನ್ಸ್ ಟು ಸಿ ಹೌ ಎ ಫರ್ಮ್ ಆಸ್ ಪರ್ಫಾರ್ಮ್ಡ್ ಆಸ್ ಕಂಪೇರ್ಡ್ ಟು ದಿ ಅದರ್ ಫರ್ಮ್ಸ್. ಅಂದರೆ ಒಂದು ಸಂಸ್ಥೆಯ ಕಾರ್ಯಕ್ಷಮತೆಯನ್ನು ಮತ್ತೊಂದು ಸಂಸ್ಥೆಯೊಂದಿಗೆ ಹೋಲಿಕೆ ಮಾಡಬಹುದು. ಅಂದರೆ ಒಂದು ಬಿಸ್ನೆಸ್ ಯಾವ ರೀತಿ ಟ್ರಾನ್ಸಾಕ್ಷನ್ಗಳನ್ನು ಮಾಡಿದೆ, ಅದರ ಡೀಟೇಲ್ಸನ್ನು, ಅದರ ಇನ್ಫಾರ್ಮೇಷನ್ನ ಮತ್ತೊಂದು ಸಂಸ್ಥೆಯೊಂದಿಗೆ ಅಂದರೆ ಮತ್ತೊಂದು ಬಿಸ್ನೆಸ್ಸೊಂದಿಗೆ ಹೋಲಿಕೆ ಮಾಡಲು ಇದು ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು, ಆ್ಯಸ್ ವೆಲ್ ಆ್ಯಸ್ ಟು ಮೇಕ್ ಇಂಟರ್ ಪೀರಿಯಡ್ ಕಂಪ್ಯಾರಿಸನ್ ಐದರ್ ಹೌ ಇಟ್ ಹ್ಯಾಸ್ ಪರ್ಫಾರ್ಮ್ಡ್ ಆ್ಯಸ್ ಕಂಪೇರ್ಡ್ ಟು ದ ಪ್ರೀವಿಯಸ್ ಇಯರ್ಸ್. ಅಂದರೆ ಇಂದಿನ ವರ್ಷದ ಫಲಿತಾಂಶವನ್ನು ಈ ವರ್ಷದ ಫಲಿತಾಂಶದೊಂದಿಗೆ ಹೋಲಿಕೆ ಮಾಡಬಹುದು. ಈ ಒಂದು ಬೇಸ್ ಆಫ್ ಅಕೌಂಟಿಂಗಿಂದ ಇಂದಿನ ವರ್ಷದ ಫಲಿತಾಂಶವನ್ನು ಈ ವರ್ಷದ ಫಲಿತಾಂಶದೊಂದಿಗೆ ಹೋಲಿಕೆ ಮಾಡಬಹುದು. ಅಂದರೆ ಇಂದಿನ ವರ್ಷ ಒಂದು ಕಂಪನಿ ಯಾವ ರೀತಿ ಪ್ರಾಫಿಟ್ಟು ಮತ್ತು ಲಾಸಲ್ಲಿತ್ತು, ಮತ್ತು ಈ ವರ್ಷದಲ್ಲಿ ಯಾವ ರೀತಿ ಗ್ರೋತ್ ಆಗಿದೆ, ಎಷ್ಟು ಪ್ರಾಫಿಟ್ ಗಳಿಸ್ತಿದೆ, ಎಷ್ಟು ಲಾಸ್ ಆಗಿದೆ ಅನ್ನೋದನ್ನು ಇಂದಿನ ವರ್ಷದೊಂದಿಗೆ ಈ ವರ್ಷದ ಫಲಿತಾಂಶವನ್ನು ಹೋಲಿಕೆ ಮಾಡಬಹುದು ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು, ದಿಸ್ ಬಿಕಮ್ಸ್ ಪಾಸಿಬಲ್ ಓನ್ಲಿ ಇಫ್ ದಿ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಬೈ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಈಸ್ ಬೇಸ್ಡ್ ಆನ್ ಕನ್ಸಿಸ್ಟೆಂಟ್ ಅಕೌಂಟಿಂಗ್ ಪಾಲಿಸೀಸ್, ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್. ಅಂದರೆ ಹಣಕಾಸಿನ ವರದಿಗಳು ಒಂದೇ ರೀತಿಯ ಪಾಲಿಸೀಸ್ ಅಂದರೆ ನಿಯಮಗಳು, ಪ್ರಿನ್ಸಿಪಲ್ಸ್ ಅಂದರೆ ತತ್ವಗಳು, ಮತ್ತು ಪ್ರಾಕ್ಟೀಸಸ್ ಅಂದರೆ ವಿಧಾನಗಳನ್ನು ಅನುಸರಿಸಿ ತಯಾರಾಗುತ್ತವೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ, ಸಚ್ ಕನ್ಸಿಸ್ಟೆನ್ಸಿ ಈಸ್ ರಿಕ್ವೈರ್ಡ್ ಥ್ರೂಔಟ್ ದಿ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್ ದ ಈವೆಂಟ್ಸ್ ಆ್ಯಂಡ್ ಟ್ರಾನ್ಸಾಕ್ಷನ್ಸ್ ಟು ಬಿ ಅಕೌಂಟೆಡ್ ಫಾರ್, ಮೆಜರಿಂಗ್ ದೆಮ್, recording them in the books of accounts, summarizing them and reporting them to the interested parties. This call for developing a proper theory base of accounting. ಅಂದರೆ ಒಂದು ಬಿಸ್ನೆಸ್ನ ಯಾರ್ಯಾರು ನಡೆಸ್ತಾರೆ, ಅದರಲ್ಲಿ ಯಾರ್ಯಾರು ಎಕ್ಸ್ಟರ್ನಲ್ ಯೂಸರ್ಸ್ ಆ್ಯಂಡ್ ಇಂಟರ್ನಲ್ ಯೂಸರ್ಸಿಗೂ ಸಹ ಎಲ್ಲರಿಗೂ ಒಂದೇ ರೀತಿಯ ನಿಖರ ಮತ್ತು ಉಪಯುಕ್ತ ಮಾಹಿತಿಯನ್ನು ಒದಗಿಸಲಾಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಸಹ ನೀಡ್ ಫಾರ್ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್. ಇನ್ನು ನೆಕ್ಸ್ಟ್ ನೋಡೋದಾದರೆ ನಾವು ಗ್ಯಾಪ್ ಬಗ್ಗೆ ತಿಳ್ಕೊಳ್ಳೋಣ. ಇದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಗ್ಯಾಪ್ ಅಂದರೆ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಅಂದರೆ ಸಾಮಾನ್ಯವಾಗಿ ಅಂಗೀಕರಿಸಲ್ಪಟ್ಟ ಲೆಕ್ಕಪತ್ರ ತತ್ವಗಳು. ಗ್ಯಾಪ್ ಅಂದರೆ ಲೆಕ್ಕಪತ್ರಗಳನ್ನು ನಿರ್ವಹಿಸುವಾಗ ಎಲ್ಲರೂ ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳು, ತತ್ವಗಳು ಮತ್ತು ಮಾರ್ಗಸೂಚಿಗಳು. ಇವು ಲೆಕ್ಕಪತ್ರಗಳಲ್ಲಿ ಯೂನಿಫಾರ್ಮಿಟಿ ಅಂದರೆ ಏಕರೂಪತೆ, ಕನ್ಸಿಸ್ಟೆನ್ಸಿ ಅಂದರೆ ಸ್ಥಿರತೆ, ಮತ್ತು ರಿಲಯಬಿಲಿಟಿ ವಿಶ್ವಾಸಾರ್ಹತೆ ಕಾಪಾಡಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಮೊದಲು ನಾವು ಈ ಗ್ಯಾಪ್ ಅನ್ನೋದು ಹೇಗೆ ಆರಂಭ ಆಯಿತು ಅಂತ ನೋಡೋಣ. ಗ್ಯಾಪ್ ಅನ್ನೋದು ಒಂದು ದಿನದಲ್ಲಿ ರೂಪುಗೊಂಡಿಲ್ಲ. ಇದು ಅನೇಕ ವರ್ಷಗಳ ಅನುಭವ, ವ್ಯವಹಾರದ ಬೆಳವಣಿಗೆ ಮತ್ತು ಲೆಕ್ಕಪತ್ರದ ಅಗತ್ಯಗಳಿಂದ ಕ್ರಮೇಣವಾಗಿ ಅಭಿವೃದ್ಧಿ ಆಯಿತು ಅಂತಲೇ ಹೇಳ್ಬೋದು. ಹಿಂದೆ ಪ್ರತಿಯೊಂದು ವ್ಯಾಪಾರ ಸಂಸ್ಥೆಯು ತಮಗೆ ಇಷ್ಟವಾದ ರೀತಿಯಲ್ಲಿ ಲೆಕ್ಕಪತ್ರಗಳನ್ನು ತಯಾರಿಸ್ತಿತ್ತು. ಅಂದರೆ ಎಕ್ಸಾಂಪಲ್ ನೋಡೋದಾದರೆ,
ಎ ಬಿ ಸಿ ಅನ್ನೋ ಕಂಪನಿಗಳು ಇರ್ತವೆ. ಅದರಲ್ಲಿ ಎ ಅನ್ನೋ ಒಂದು ಕಂಪ್ನಿ ಬಿಸ್ನೆಸ್ನಲ್ಲಿ ಆದಂತಹ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಅಂದರೆ ಬಿಸ್ನೆಸ್ನಲ್ಲಿ ನಡೆದಂತಹ ಎಲ್ಲ ವ್ಯವಹಾರಗಳನ್ನು ತನಗೆ ಇಷ್ಟವಾದ ರೀತಿಯಲ್ಲಿ ಪ್ರಾಫಿಟ್ ಎಷ್ಟು, ಲಾಸ್ ಎಷ್ಟಾಗಿದೆ, ಮತ್ತು ಪರ್ಚೇಸಸ್ ಎಷ್ಟಾಗಿದೆ, ಸೇಲ್ ಎಷ್ಟಾಗಿದೆ ಅನ್ನೋದನ್ನು ತನಗೆ ಅರ್ಥ ಆಗೋ ರೀತಿಯಲ್ಲಿ ಬರ್ಕೊಳ್ತಿತ್ತು. ಅದೇ ರೀತಿ ಬಿ ಅನ್ನೋ ಕಂಪನಿಯು ಸಹ ತನಗೆ ಹೇಗೆ ಬೇಕೋ ಹಾಗೆ ಲೆಕ್ಕಪತ್ರಗಳನ್ನು ಬರೆದುಕೊಳ್ತಿತ್ತು. ಅಂದರೆ ಅವರವರಿಗೆ ಹೇಗೆ ಅರ್ಥ ಆಗುತ್ತೋ ಆ ರೀತಿಯಲ್ಲಿ ಲೆಕ್ಕಪತ್ರಗಳನ್ನು ಬರೆದುಕೊಳ್ತಿದ್ರು. ಒಂದು ದಿನ ಎ ಅನ್ನೋ ಕಂಪ್ನಿಗೆ ತನ್ನ ಬಿಸ್ನೆಸ್ಸನ್ನು ಎಕ್ಸ್ಪೆಂಡ್ ಮಾಡಬೇಕು ಅಂದರೆ ವಿಸ್ತರಿಸಬೇಕು ಅಂತ ಅನಿಸುತ್ತೆ. ಆಗ ಬಿ ಅನ್ನೋ ಕಂಪ್ನಿ ಜೊತೆ ಮರ್ಜ್ ಮಾಡ್ಕೊಳಕ್ಕೆ ಹೋದಾಗ ಎ ಬರ್ಕೊಂಡಿರೋ ಅಂಥ ಲೆಕ್ಕಪತ್ರಗಳಿಗೂ ಮತ್ತು ಬಿ ಬರ್ಕೊಂಡಿರೋ ಅಂಥ ಲೆಕ್ಕಪತ್ರಗಳು ಕಂಪೇರ್ ಮಾಡೋಕ್ಕೆ ಹೋದಾಗ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಯಾಕಂದರೆ ಅವರವರಿಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ಲೆಕ್ಕಪತ್ರಗಳನ್ನು ಬರ್ಕೊಂಡಿರ್ತಾರೆ. ಅಂದರೆ ಎ ಅನ್ನೋ ಕಂಪ್ನಿ ಇನ್ಕಮ್ಮು ಮತ್ತು ಖರ್ಚುಗಳನ್ನು ಅವರಿಗೆ ಹೇಗೆ ಬೇಕೋ ಹಾಗೆ ಬರ್ಕೊಂಡಿರ್ತಾರೆ. ಬಿ ಅನ್ನೋ ಕಂಪ್ನಿ ಇನ್ಕಮ್ಮು ಮತ್ತು ಖರ್ಚುಗಳನ್ನು ಅವ್ರಿಗೆ ಹೇಗೆ ಬೇಕೋ ಹಾಗೆ ಬರ್ಕೊಂಡು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡಿರ್ತಾರೆ. ಇದರಿಂದ ಹೋಲಿಕೆ ಮಾಡೋಕ್ಕೆ ಹೋದಾಗ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಇದರಿಂದ ಹಲವಾರು ಸಮಸ್ಯೆಗಳು ಆರಂಭವಾಗ್ತವೆ. ಒಂದು ಕಂಪನಿಯ ಲೆಕ್ಕವನ್ನು ಮತ್ತೊಂದು ಕಂಪನಿಯೊಂದಿಗೆ ಹೋಲಿಕೆ ಮಾಡಲು ಸಾಧ್ಯ ಆಗ್ತಿರಲಿಲ್ಲ. ಇದರಿಂದ ಇನ್ವೆಸ್ಟರ್ಸ್ ಅಂದರೆ ಹೂಡಿಕೆದಾರರು ಮತ್ತು ಕ್ರೆಡಿಟರ್ಸ್ ಅಂದರೆ ಸಾಲದಾತರಿಗೆ ಸರಿಯಾದ ಇನ್ಫಾರ್ಮೇಷನ್ ಸಿಗ್ತಿರಲಿಲ್ಲ. ಮತ್ತು ಕೆಲವು ಸಂಸ್ಥೆಗಳು ಲಾಭ ನಷ್ಟಗಳನ್ನು ತಪ್ಪಾಗಿ ತೋರಿಸ್ತಿದ್ವು. ಇದರಿಂದ ಹಣಕಾಸಿನ ವರದಿಗಳ ಮೇಲೆ ಜನರ ವಿಶ್ವಾಸ ಕಾಲಕ್ರಮೇಣ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ಈ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಲು ಎಲ್ಲ ಸಂಸ್ಥೆಗಳು ಒಂದು ನಿರ್ಧಾರವನ್ನು ತೆಗೆದುಕೊಳ್ತವೆ. ಅದು ಏನಂದರೆ ಎಲ್ಲ ಸಂಸ್ಥೆಗಳು ಒಂದೇ ರೀತಿಯ ನಿಯಮಗಳನ್ನು ಅನುಸರಿಸಬೇಕು ಅಂತ. ಅದರಿಂದ ಈ ಗ್ಯಾಪ್ ಎಂಬ ತತ್ವಗಳು ರೂಪುಗೊಂಡವು ಅಂತಲೇ ಹೇಳ್ಬೋದು. ಇನ್ನು ನೋಡೋದಾದರೆ ನಮ್ಮ ಭಾರತ ದೇಶದಲ್ಲಿ ಗ್ಯಾಪ್ ಯಾವ ರೀತಿ ಅಭಿವೃದ್ಧಿ ಆಯಿತು ಅನ್ನೋದಾದರೆ, ಭಾರತದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ICAI ಮತ್ತು AS ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಲೆಕ್ಕಪತ್ರದ ತತ್ವಗಳನ್ನು ಹೊರಡಿಸಿ ಗ್ಯಾಪನ್ನು ಅಭಿವೃದ್ಧಿಪಡಿಸಲಾಯಿತು. ಇದರಿಂದ ದೇಶದ ಎಲ್ಲ ಸಂಸ್ಥೆಗಳು ಒಂದೇ ರೀತಿಯ ಲೆಕ್ಕಪತ್ರ ಪದ್ಧತಿಯನ್ನು ಅನುಸರಿಸಲು ಸಾಧ್ಯ ಆಯಿತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ಗ್ಯಾಪ್ ಏಕೆ ಅಗತ್ಯವಾಯಿತು ಅಂತ ನೋಡೋಣ. ಇನ್ ಆರ್ಡರ್ ಟು ಮೇಂಟೈನ್ ಯೂನಿಫಾರ್ಮಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಇನ್ ಅಕೌಂಟಿಂಗ್ ರೆಕಾರ್ಡ್ಸ್, certain rules have been developed which are generally accepted by the accounting professionals. These rules are called principles, concepts, convention or postulates. ಈ ಗ್ಯಾಪ್ ಅನ್ನೋದು ಅಕೌಂಟಿಂಗ್ ರೆಕಾರ್ಡ್ಸ್ ಅಂದರೆ ಲೆಕ್ಕಪತ್ರಗಳಲ್ಲಿ ಯೂನಿಫಾರ್ಮಿಟಿ ಅಂದರೆ ಏಕರೂಪತೆ ಮತ್ತು ಕನ್ಸಿಸ್ಟೆನ್ಸಿ ಅಂದರೆ ಸ್ಥಿರತೆಯನ್ನು ತರಲು ಸಹಾಯ ಆಯಿತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಗ್ಯಾಪ್ ಸ್ಟ್ಯಾಂಡ್ಸ್ ಫಾರ್ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಗ್ಯಾಪ್ ಅಂದರೆ ಸಾಮಾನ್ಯವಾಗಿ ಅಂಗೀಕರಿಸಲ್ಪಟ್ಟ ಲೆಕ್ಕಪತ್ರದ ತತ್ವಗಳು ಅಂತಲೇ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್, ಗ್ಯಾಪ್ ಈಸ್ ಎ ಸೆಟ್ ಆಫ್ ರೂಲ್ಸ್, ಪ್ರಿನ್ಸಿಪಲ್ಸ್, ಕಾನ್ಸೆಪ್ಟ್ಸ್, ಕನ್ವೆನ್ಷನ್ಸ್ ಆ್ಯಂಡ್ ಪಾಸ್ಟುಲೇಟ್ಸ್ ಅಕ್ಸೆಪ್ಟೆಡ್ ಬೈ ಅಕೌಂಟಿಂಗ್ ಪ್ರೊಫೆಷನಲ್ಸ್. ಗ್ಯಾಪ್ ಅನ್ನೋದು ರೂಲ್ಸ್ ಮತ್ತು ಪ್ರಿನ್ಸಿಪಲ್ಸ್ಗಳನ್ನು ಸೆಟ್ ಮಾಡಿ ಇನ್ವೆಸ್ಟರ್ಸ್, ಕ್ರೆಡಿಟರ್ಸ್, ಕಸ್ಟಮರ್ಸ್ ಮತ್ತು ಸಪ್ಲೈಯರ್ಸ್ ಇವರಿಗೆಲ್ಲ ಹಣಕಾಸಿನ ಮಾಹಿತಿಯನ್ನು ವಿಶ್ವಾಸಾರ್ಹವಾಗಿರಿಸಲು ಸಹಾಯ ಆಯಿತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ದಿ ಮೇನ್ ಆಬ್ಜೆಕ್ಟಿವ್ ಆಫ್ ಗ್ಯಾಪ್ ಈಸ್ ಟು ಎನ್ಶ್ಯೂರ್ ಯೂನಿಫಾರ್ಮಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಇನ್ ಅಕೌಂಟಿಂಗ್ ರೆಕಾರ್ಡ್ಸ್. ಈ ಗ್ಯಾಪ್ ಏಕರೂಪತೆ ಮತ್ತು ಸ್ಥಿರತೆಯನ್ನು ತಂದು ಕಂಪನಿಗಳ ನಡುವೆ ಹೋಲಿಕೆ ಮಾಡಲು, ಅಂದರೆ ಎರಡು ಕಂಪನಿಗಳ ನಡುವೆ ನಡೆದಂಥ ವ್ಯವಹಾರಗಳನ್ನು ಹೋಲಿಕೆ ಮಾಡಲು ಅಗತ್ಯ ಆಯಿತು ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಅಕಾರ್ಡಿಂಗ್ ಟು ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್, ಎ ಪ್ರಿನ್ಸಿಪಲ್ ಈಸ್ ಎ ಜನರಲ್ ಲಾ ಆರ್ ರೂಲ್ ಅಡಾಪ್ಟೆಡ್ ಆರ್ ಪ್ರೊಫೆಸ್ಡ್ ಆಸ್ ಎ ಗೈಡ್ ಟು ಆಕ್ಷನ್, ಎ ಸೆಟಲ್ಡ್ ಗ್ರೌಂಡ್ ಆರ್ ಬೇಸಿಸ್ ಆಫ್ ಕಂಡಕ್ಟ್ ಆರ್ ಪ್ರಾಕ್ಟೀಸ್. AICPA ಅವರ ಪ್ರಕಾರ, ಅಂದರೆ ಅಕಾರ್ಡಿಂಗ್ ಟು ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್ ಪ್ರಕಾರ, ಪ್ರಿನ್ಸಿಪಲ್ ಅಂದರೆ ಒಂದು ಕಾರ್ಯವನ್ನು ಮಾಡುವಾಗ ಮಾರ್ಗದರ್ಶನ ನೀಡುವ ಸಾಮಾನ್ಯ ನಿಯಮ ಅಥವಾ ಕಾನೂನು ಅಂತಲೇ ಹೇಳ್ಬೋದು. ಅಂದರೆ ಲೆಕ್ಕಪತ್ರಗಳನ್ನು ಹೇಗೆ ಬರೆಯಬೇಕು ಎನ್ನುವುದ ತಿಳಿಸುವ ಒಂದು ನಿಯಮ.
ಇದರಿಂದ ಮೋಸ ಮತ್ತು ತಪ್ಪುಗಳನ್ನು ಕಡಿಮೆ ಮಾಡಲು ಸಾಧ್ಯ ಆಯಿತು ಅಂತಲೇ ಹೇಳ್ಬೋದು. ಇದರಿಂದ ಇನ್ವೆಸ್ಟರ್ಸ್, ಬ್ಯಾಂಕ್ಸ್ಗಳಿಗೆ ಮತ್ತು ಸರ್ಕಾರಕ್ಕೆ ಸರಿಯಾದ ಮಾಹಿತಿಯನ್ನು ನೀಡಲು ಹೆಲ್ಪ್ ಆಯಿತು. ಬೇರೆ ಬೇರೆ ಲೆಕ್ಕಪತ್ರ ವಿಧಾನಗಳಿಂದ ಉಂಟಾದ ಸಮಸ್ಯೆಗಳನ್ನು ಪರಿಹರಿಸಲು ರೂಪುಗೊಂಡ ಸಾಮಾನ್ಯ ನಿಯಮಗಳನ್ನೇ ನಾವು ಗ್ಯಾಪ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಗ್ಯಾಪ್ ರೆಫರ್ಸ್ ಟು ದ ರೂಲ್ಸ್ ಆರ್ ಗೈಡ್ಲೈನ್ಸ್ ಅಡಾಪ್ಟೆಡ್ ಫಾರ್ ರೆಕಾರ್ಡಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ in order to bring uniformity in the preparation and the presentation of financial statements, like recording business transactions, preparing financial statements and reporting financial information. ಅಂದರೆ ಲೆಕ್ಕಪತ್ರಗಳಲ್ಲಿ ಏಕರೂಪತೆ ತರಲು, ಸ್ಥಿರತೆಯನ್ನು ಕಾಪಾಡಲು ಮತ್ತು ಎಲ್ಲ ಸಂಸ್ಥೆಗಳು ಒಂದೇ ರೀತಿಯ ನಿಯಮಗಳನ್ನು ಅನುಸರಿಸಲು ಮತ್ತು ಹಣಕಾಸಿನ ವರದಿಗಳು ವಿಶ್ವಾಸಾರ್ಹವಾಗಿರಿಸಲು ಗ್ಯಾಪನ್ನು ರೂಪಿಸಲಾಯಿತು. ಗ್ಯಾಪ್ ಅಂದರೆ ವ್ಯವಹಾರಗಳ ದಾಖಲಾತಿ, ಹಣಕಾಸಿನ ವರದಿಗಳ ತಯಾರಿಕೆ ಅಂದರೆ ಪ್ರಿಪ್ರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಏನು ಕರಿತೀವಿ, ಹಣಕಾಸಿನ ಮಾಹಿತಿಯ ಪ್ರಸ್ತುತಿ, ಇವೆಲ್ಲವನ್ನು ಸರಿಯಾದ ಮತ್ತು ಒಂದೇ ರೀತಿಯಲ್ಲಿ ಮಾಡಲು ಅನುಸರಿಸುವ ನಿಯಮಗಳನ್ನು ನಾವು ಗ್ಯಾಪ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು, ಇಟ್ ಈಸ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್ ಆನ್ ದಿ ಬೇಸಿಸ್ ಆಫ್ ಪಾಸ್ಟ್ ಎಕ್ಸ್ಪೀರಿಯನ್ಸಸ್, ಯೂಸೇಜಸ್ ಆರ್ ಕಸ್ಟಮ್ಸ್, ಸ್ಟೇಟ್ಮೆಂಟ್ಸ್ ಬೈ ಇಂಡಿವಿಜುವಲ್ಸ್ ಆ್ಯಂಡ್ ಪ್ರೊಫೆಷನಲ್ ಬಾಡೀಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೈ ಗವರ್ನಮೆಂಟ್ ಏಜೆನ್ಸೀಸ್ ಆ್ಯಂಡ್ ಯಾವ ಜನರಲ್ ಅಕ್ಸೆಪ್ಟಬಿಲಿಟಿ ಅಮಾಂಗ್ ಮೋಸ್ಟ್ ಅಕೌಂಟಿಂಗ್ ಪ್ರೊಫೆಷನಲ್ಸ್. ಈ ಗ್ಯಾಪ್ ಅನ್ನೋದು ಒಂದು ದಿನದಲ್ಲಿ ರೂಪುಗೊಂಡಿಲ್ಲ. ಇದು ಹಲವು ವರ್ಷಗಳಿಂದ ಅಭಿವೃದ್ಧಿಯಾಗಿದೆ. ಹೇಗೆ ಅಂದರೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಇಂದಿನ ಅನುಭವಗಳು, ಬಿಸ್ನೆಸ್ ಕಸ್ಟಮ್ಸ್ ಅಂದರೆ ವ್ಯಾಪಾರ ಸಂಪ್ರದಾಯಗಳು, ಪ್ರೊಫೆಷನಲ್ ಒಪಿನಿಯನ್ಸ್ ತಜ್ಞರ ಅಭಿಪ್ರಾಯಗಳು, ವೃತ್ತಿಪರ ಸಂಸ್ಥೆಗಳ ಸಲಹೆಗಳು, ಗವರ್ನಮೆಂಟ್ ರೆಗ್ಯುಲೇಷನ್ಸ್ ಅಂದರೆ ಸರ್ಕಾರದ ನಿಯಮಗಳಿಂದ ಈ ಗ್ಯಾಪ್ ಅನ್ನೋದು ರೂಪುಗೊಂಡಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ದಿ ಪ್ರಿನ್ಸಿಪಲ್ಸ್ ಆಫ್ ಅಕೌಂಟಿಂಗ್ ಆರ್ ನಾಟ್ ಸ್ಟ್ಯಾಟಿಕ್ ಬಟ್ ದೇ ಆರ್ ಡೈನಾಮಿಕ್. ಅಂದರೆ ಲೆಕ್ಕಪತ್ರ ತತ್ವಗಳು ಸ್ಟ್ಯಾಟಿಕ್ ಅಂದರೆ ಸ್ಥಿರ ಆಗಿರೋದಿಲ್ಲ. ಅವು ಏನಾಗ್ತವೆ ಅಂದರೆ ಡೈನಾಮಿಕ್ ಅಂದರೆ ಬದಲಾವಣೆಗೆ ಒಳಪಡುವವಾಗಿವೆ. ಅಂದರೆ ವ್ಯಾಪಾರ ಪರಿಸ್ಥಿತಿಗೆ ಅನುಗುಣವಾಗಿ ಲೆಕ್ಕಪತ್ರ ತತ್ವಗಳು ಬದಲಾಗುತ್ತವೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ದೀಸ್ ಪ್ರಿನ್ಸಿಪಲ್ಸ್ ಆರ್ ಆಲ್ಸೋ ರೆಫರ್ಡ್ ಆ್ಯಸ್ ಕಾನ್ಸೆಪ್ಟ್ಸ್ ಆ್ಯಂಡ್ ಕನ್ವೆನ್ಷನ್ಸ್. The term concept refers to the assumptions and ideas which are fundamental to accounting practices. ಅಂದರೆ ಕಾನ್ಸೆಪ್ಟ್ಸ್ ಅಂದರೆ ಪರಿಕಲ್ಪನೆಗಳು, ಲೆಕ್ಕಪತ್ರದ ಮೂಲಭೂತ ಕಲ್ಪನೆಗಳು ಅಥವಾ ಊಹೆಗಳು. ಇವನ್ನ ಫಂಡಮೆಂಟಲ್ ಆಫ್ ಅಕೌಂಟಿಂಗ್ ಪ್ರಾಕ್ಟೀಸ್ ಅಂದರೆ ಲೆಕ್ಕಪತ್ರದ ಮೂಲಭೂತ ಕಲ್ಪನೆಗಳು ಅಥವಾ ಅಡಿಪಾಯಗಳು ಅಂತಲೇ ಕರಿತೀವಿ. Accounting concepts are the fundamental ideas or basic assumptions underlying the theory and practice of accounting and are broad working rules for all accounting activities. ಈ ಗ್ಯಾಪ್ ಅನ್ನೋದು ಲೆಕ್ಕಪತ್ರದ ಸಿದ್ಧಾಂತ ಮತ್ತು ಪ್ರಾಯೋಗಿಕ ಕಾರ್ಯಗಳಿಗೆ ಆಧಾರ ಮತ್ತು ಎಲ್ಲ ಲೆಕ್ಕಪತ್ರ ಚಟುವಟಿಕೆಗಳಿಗೆ ಮಾರ್ಗದರ್ಶಕ ಅಂತಲೇ ಹೇಳ್ಬೋದು. ಇದಿಷ್ಟು ಸಹ ಗ್ಯಾಪ್ನ ಡೀಟೇಲ್ಸ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಆಫ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.